ಕೋಲಾರ್ಗೆ ಹೋಗ್ಬೇಕಾದ್ರೆ ಹೀಗೆ ಬಂದೆ. PVR ಸಿಲ್ಕ್ ಅವ್ರದ್ದು ಹೊಸ ಶಾಪ್ ಓಪನ್ ಆಗಿದೆ ಅಂತ ಗೊತ್ತಾಯ್ತು. ಹಾಗಾಗಿ ನಾವು ವಿಸಿಟ್ ಮಾಡಿದ್ವಿ. ಗಂಡಿಗೆ ಮತ್ತು ಹೆಣ್ಣಿಗೆ ಒಳ್ಳೆ ಅಂತ ಬಟ್ಟೆ ಕಲೆಕ್ಷನ್ಸ್ ಇದೆ. ನಮ್ಮ PVR ಸಿಲ್ಕ್ ಶಾಪ್ ಅಲ್ಲಿ ಎಲ್ಲಾ ರೀತಿಯಾದಂತಹ ವೆಡ್ಡಿಂಗ್ ಸ್ಯಾರೀಸ್, ನೆಕ್ಸ್ಟ್ ಕಾಂಚೀವರಂ ಸ್ಯಾರಿ, ಮೈಸೂರು ಸಿಲ್ಕ್ ಸ್ಯಾರಿ, ನಲ್ಲಿ ಏನೇನು ಸಿಗುತ್ತೋ ಎಲ್ಲ ಐಟಮ್ಸ್ ಇದಿದೆ. ಮತ್ತೆ ಈ ಕೆಳಗಡೆಗೆ ಬಂದೆ, ಮತ್ತೆ ಶರ್ಟಿಂಗ್ಸ್ ಅಂತೂ ಸೂಪರ್ ಆಗಿದೆ. ಎಲ್ಲ ಲೆನಿನ್ ಐಟಮ್, ಶೂಟಿಂಗ್ಸ್. ಬಾಗೇಪಲ್ಲಿ ಸರ್ಕಲ್ SMS ಚರ್ಚ್ ಎದುರುಗಡೆ PVR ಸಿಲ್ಕ್ಸ್ ನೂತನ ಮಳಿಗೆ ಪ್ರಾರಂಭೋತ್ಸವದ ಪ್ರಯುಕ್ತವಾಗಿ MLA GK ವೆಂಕಟಶಿವಾರೆಡ್ಡಿರವರು ತಾಲೂಕು ವ್ಯಾಪ್ತಿಯ ಕೆಲವೊಂದು ಗ್ರಾಮಗಳಲ್ಲಿ ಈ ದಿನ ಜಲಜೀವನ್ ಮಿಷನ್ ಯೋಜನೆಯ ಕಾಮಗಾರಿಗಳ ಪ್ರಗತಿ ಪರಿಶೀಲನೆಗೆ ಸುಮಾರು 5 ಕೋಟಿ ಹಣಕ್ಕೂ ಹೆಚ್ಚು ಎಲ್ಲಾ ಗ್ರಾಮಗಳಲ್ಲಿ ಗುದ್ದಲಿ ಪೂಜೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ದಾಸರಾ ತಿಮ್ಮನಹಳ್ಳಿ ಗ್ರಾಮದಲ್ಲಿ ಸುಮಾರು 65 ಲಕ್ಷ ಹಣ ಕಾಮಗಾರಿ ಚಾಲನೆ, ಪೂರ್ಣಪಲ್ಲಿ ಗ್ರಾಮದಲ್ಲಿ ಸುಮಾರು 63 ಲಕ್ಷ ಕಾಮಗಾರಿ ಚಾಲನೆ, ಪಾಳ್ಯ ಗ್ರಾಮದಲ್ಲಿ ಸುಮಾರು 73 ಲಕ್ಷ ಕಾಮಗಾರಿ ಚಾಲನೆ, ಚೆನ್ನೈಗಾರಪಲ್ಲಿ ಸುಮಾರು 78 ಲಕ್ಷ ಕಾಮಗಾರಿ ಚಾಲನೆ, ಕೇತಗಾನಹಳ್ಳಿ ಗ್ರಾಮದಲ್ಲಿ ಸುಮಾರು 68 ಲಕ್ಷ ಕಾಮಗಾರಿ ಚಾಲನೆ, ಮುಗಿಲಹಳ್ಳಿ ಗ್ರಾಮದಲ್ಲಿ ಸುಮಾರು 80 ಲಕ್ಷ ಕಾಮಗಾರಿ ಚಾಲನೆ, ಚಿಂತಾಮಗಲಹಳ್ಳಿ ಗ್ರಾಮದಲ್ಲಿ ಸುಮಾರು 75 ಲಕ್ಷ ಹಣ ಕಾಮಗಾರಿ ಚಾಲನೆ. ಹೀಗೆ ಎಲ್ಲ ಗ್ರಾಮಗಳಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಹಾಗೂ ಗುದ್ದಲಿ ಪೂಜೆ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಜನಪ್ರಿಯ ಶಾಸಕರು ಸಹಭಾಗಿತ್ವದಲ್ಲಿ ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಇಂದ್ರಭವನ್ ರಾಜಣ್ಣ, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ತೂಪಲ್ಲಿ ನಾರಾಯಣಸ್ವಾಮಿ ಹಾಗೂ ಆ ಗ್ರಾಮಗಳ ವ್ಯಾಪ್ತಿಗೆ ಬರುವ ಎಲ್ಲ ಹಿರಿಯರು, ಗಣ್ಯರು, ಅಧ್ಯಕ್ಷರು, ಸದಸ್ಯರುಗಳು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಲಕ್ಷ್ಮೀಸಾಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಗೋವಿಂದಮ್ಮ, ಕೋದಂಡಪ್ಪ, ಸದಸ್ಯರು CM ಕೃಷ್ಣಪ್ಪ, ಮಂಜುನಾಥ್ ಗೌಡ, PDO KC ಮಂಜುನಾಥ್ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ನಾರಾಯಣಸ್ವಾಮಿ, ಇಂಜಿನಿಯರ್ ಶ್ರಾವಣಿ ಮೇಡಂ, ಗುತ್ತಿಗೆದಾರರು ಶ್ರೀಕಾಂತ್ ಪಾಟೀಲ್, ನಿವೃತ್ತ ಬೆಸ್ಕಾಂ ಇಲಾಖೆ ಸುಬ್ಬಾರೆಡ್ಡಿ, ಪಾಳ್ಯ ಬೈರಾರೆಡ್ಡಿ, ಚಂದ್ರಾರೆಡ್ಡಿ, ಮುಗಿಲಹಳ್ಳಿ ಲಕ್ಷ್ಮಣ್ ರೆಡ್ಡಿ, ಪಂಚಾಯಿತಿ ಅಧ್ಯಕ್ಷರು ಶ್ರೀನಿವಾಸ್, ಶಿವಪುರ ಗಣೇಶ್, ಉಪಾಧ್ಯಕ್ಷರು ಗಿರಿ ಹಾಗೂ ಊರಿನ ಪ್ರಮುಖರು, ಹಿರಿಯರು, ಸಾರ್ವಜನಿಕರ ಸಮ್ಮುಖದಲ್ಲಿ ಉತ್ತಮ ಗುಣಮಟ್ಟ ಇರಬೇಕು ಎಂಬುವ ಮೂಲಕ ಈ ದಿನ ಕಾರ್ಯಕ್ರಮ ಯಶಸ್ಸುಗೊಳಿಸಿದವು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಜನಪ್ರಿಯ ಶಾಸಕರು GK ವೆಂಕಟಶಿವಾರೆಡ್ಡಿರವರು ಮಾತನಾಡಿ, ಈ ದಿನ ಜಲಜೀವನ್ ಮಿಷನ್ ಯೋಜನೆಯ ಕಾರ್ಯಕ್ರಮ ಎಲ್ಲ ಗ್ರಾಮಗಳಲ್ಲಿ ಗುದ್ದಲಿ ಪೂಜೆಯನ್ನು ಹಮ್ಮಿಕೊಂಡಿದ್ದು, ಸುಮಾರು 7 ಗ್ರಾಮಗಳಲ್ಲಿ 5 ಕೋಟಿ ಹಣಕ್ಕೂ ಹೆಚ್ಚು ಕಾಮಗಾರಿ ಚಾಲನೆ ಮಾಡಿದ್ದೇವೆ. ಇನ್ನು ಕೆಲವೊಂದು ಗ್ರಾಮಗಳಲ್ಲಿ ಕಾಮಗಾರಿಗಳ ಬಗ್ಗೆ ಅತಿ ಶೀಘ್ರದಲ್ಲಿ ಪೂರ್ಣಗೊಳಿಸುತ್ತೇವೆ. ಸಮಸ್ತ ಜನತೆ ಆರೋಗ್ಯದ ಹಿತದೃಷ್ಟಿಯಿಂದ ನಾಳೆ KDP ಮೀಟಿಂಗ್, ಎಲ್ಲ ಅಧಿಕಾರಿಗಳ ಜೊತೆ ಚರ್ಚೆ, ಕುಡಿಯುವ ನೀರಿನ ಸಮಸ್ಯೆಗಳ ಬಗ್ಗೆ ಚರ್ಚೆ, ಆರೋಗ್ಯದ ಬಗ್ಗೆ ಚರ್ಚೆ ಹಮ್ಮಿಕೊಂಡಿದ್ದೇವೆ. ಹಾಗೂ JJM ಕಾರ್ಯಕ್ರಮ 100ಕ್ಕೆ 100ರಷ್ಟು ಎಲ್ಲ ಕಾಮಗಾರಿಗಳ ಗುಣಮಟ್ಟಕ್ಕೆ ಅಧಿಕಾರಿಗಳು ಗಮನಕ್ಕೆ ತಂದಿದ್ದೇನೆ. ಸುಮಾರು 300 ಕೋಟಿ ಅನುದಾನ ಸರಿಯಾಗಿ ರೀತಿಯಲ್ಲಿ ಸಮರ್ಪಕವಾಗಿ ಗುಣಮಟ್ಟದಲ್ಲಿ ಕಾಮಗಾರಿ ಮಾಡಲು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡಿದ್ದೇನೆ. 1 ವಾರದಲ್ಲಿ ಕಾಮಗಾರಿಗಳ ಪ್ರಾರಂಭ ಮಾಡಬೇಕಾಗಿ ತಿಳಿಸಿದ್ದೇನೆ. ಹೀಗೆ ಹಲವಾರು ವಿಚಾರಗಳನ್ನು ಈ ಸಮಯದಲ್ಲಿ ಶಾಸಕರು ತಿಳಿಸಿದರು. ಸರಿಯಾದ ರೀತಿಯಲ್ಲಿ ಸಮರ್ಪಕ ರೀತಿಯಲ್ಲಿ ಪೂರ್ತಿ ಮಾಡೋದಕ್ಕೆ, ಪೂರ್ಣ ಮಾಡೋದಕ್ಕೆ ಕ್ರಮ ಕೈಗೊಳ್ತೇವೆ. ಸರ್, ಇವತ್ತು ಅಂದಾಜು ಮತ್ತೆ ಈ ದಿನ 7 ಅಂದಾಜು ಎಷ್ಟು 7 ಎಷ್ಟಪ್ಪ? ಸುಮಾರು 5ರಿಂದ 6 ಕೋಟಿ. ಸರ್, ಈಗಾಗಲೇ ಚುನಾವಣಾ ಪೂರ್ವದಲ್ಲೇ ರಿವ್ಯೂ ಮಾಡ್ತೇನೆ.
ಪ್ರತಿಯೊಂದು ಕೆಲಸದ ಬಗ್ಗೆ ಅಸೆಂಬ್ಲಿ ನಮಗೆ ಕಮೆಂಟ್ಸ್ ಆಗುತ್ತೆ ಬುಧವಾರ ಸೋಮವಾರ, ಆದ್ರೂ ಶನಿವಾರ ಭಾನುವಾರ ಬಂದು ಒಂದು ಶನಿವಾರ ಒಂದು ರಿವ್ಯೂ ಮೀಟಿಂಗ್ ಇಟ್ಕೊಳ್ತೇನೆ. ಈ ದಿನ ಗುದ್ದಿಗುಜ್ಜೆ ಕಾರ್ಯಕ್ರಮ, ಈ ಒಂದು ಪ್ರಾರಂಭಿಸುವ ಕಾರ್ಯಕ್ರಮ ಒಂದು ವಾರದಲ್ಲಿ ಆಗುತ್ತಾ? ಏನು ಕಾರ್ಯಕ್ರಮ ಇದೆ ಕಾಮಗಾರಿ ಪ್ರಾರಂಭ ಆಗುತ್ತೆ, ತಕ್ಷಣ ಪ್ರಾರಂಭ ಮಾಡ್ತಾರೆ ಅವರು. ಅವರು ಒಳ್ಳೆ ದೊಡ್ಡ ಕಾಂಟ್ರಾಕ್ಟರು, ಪ್ರಾರಂಭ ಮಾಡ್ತಾರೆ. ಚೆನ್ನಾಗಿ ಮಾಡ್ಬೇಕು ಅಂತ ನಾನು ಅವ್ರಿಗೆ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ಸುಮಾರು 7 ಕಡೆ ಇವತ್ತು ಪೂಜೆ ಮಾಡಿದವು ಜಗಜೀವನ್ ಇದು. ಇನ್ನ ಅನೇಕ ಗ್ರಾಮಗಳು ಪೂಜೆ ಮಾಡೋದು ಮತ್ತೆ ಕೆಲಸಗಳು ಚೆನ್ನಾಗಿ ಆಗಬೇಕು ಅಂತ ಒಂದು ಮೀಟಿಂಗ್ ಕೂಡ ಈ ವಾರದಲ್ಲಿ ಎಲ್ಲ ಇಂಜಿನಿಯರ್ಸು ಮತ್ತು ಎಲ್ಲ ಕಾಂಟ್ರಾಕ್ಟರ್ಸು ಎಲ್ಲ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಮೀಟಿಂಗ್ ಇಟ್ಕೊಳ್ತೇನೆ. ನಾಳೆ KDP ಮೀಟಿಂಗ್ ಇಟ್ಕೊಂಡಿದ್ದೇನೆ. ಇದರಲ್ಲಿ ಕೂಡ ಎಲ್ಲ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಮತ್ತು ಈ ವಿಶೇಷವಾಗಿ ಆರೋಗ್ಯದ ಕಡೆ ಹೆಚ್ಚಿನ ಒಂದು ಒತ್ತು ಕೊಡೋದಕ್ಕೆ, ಗಮನ ಕೊಡೋದಕ್ಕೆ ಎಲ್ಲ ಅಧಿಕಾರಿಗಳನ್ನು ಕೂಡ ಕರೆದಿದ್ದೇನೆ. ನಾಳೆ ಆ ವಿಷಯ ಕೂಡ ಚರ್ಚೆ ಮಾಡ್ತೇವೆ. ಕುಡಿಯುವ ನೀರು 100